ಟು ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೊಂದು ಸ್ವಲ್ಪ ಶೀತ ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಇನ್ನು ಲೈವಾಗೆ ಮಾತಾಡಿದ್ರೂ ಆಗಲಿಲ್ಲ, ಸೌಂಡ್ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಆಗಿಂದ ಬ್ಯಾಕಲ್ಲಿ ನಾನು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡೆ. ಇನ್ನು ಸಾಂಬಾರು ಮಾಡೋಣ ಅಂತ ಹೇಳಿ ಎಲೆಕೋಸನ್ನ ನಾನು ಕಟ್ ಮಾಡ್ಕೊಳ್ತಿದ್ದೆ, ಬಸ್ಸಾರು ಮಾಡೋಣ ಅಂತ. ಆಲ್ರೆಡಿ ಒಂದು 2 ಡೇಸ್ ಆಗಿಬಿಟ್ಟಿತ್ತು ಸಾಂಬಾರು ಮಾಡಿ. ಯಾಕೆ ಅಂದರೆ ತುಂಬಾ ನನಗೆ ನಮ್ಮಿಬ್ಬರು ಮಕ್ಳಿಗೂ ತುಂಬಾ ಕೋಲ್ಡ್ ಆಗಿಬಿಟ್ಟಿತ್ತ. ಸೊ ಅವರು ನೋಡಿಕೊಂಡು ನಾನು ನೋಡಿಕೊಂಡು ನನಗೆ ಅಡುಗೆ ಎಲ್ಲ ಮಾಡ್ಕೊಂಡೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೋಟೆಲಿಂದ ತೊಗೊಬಂದು ತಿನ್ನೋದಾಗ್ಬಿಟ್ಟಿತ್ತು. ಇನ್ನು ಏನಾರ ಖಾರವಾಗಿ ಇದನ್ನೆಲ್ಲ ಮಾಡ್ಕೋಬೋದು, ಬಸ್ಸಾರು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಪಲ್ಯ ಮಾಡಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಅದನ್ನೆಲ್ಲ ಸುಟ್ಕೊಂಡು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಟೇಸ್ಟ್ ಬೇರೆ ಥರನೇ ಬರುತ್ತೆ. ನಾರ್ಮಲಾಗೆ ಬೇರೆ ಥರ ಮಾಡ್ತೀನಿ, ಬಟ್ ಇದೊಂದು ಸ್ವಲ್ಪ ಚೆನ್ನಾಗಿರುತ್ತಲ್ವ. ಆಗಿಂದೆಲ್ಲ ಸುಟ್ಟು ಮಾಡ್ತಾಯಿದ್ರು ಒಲೆಯಲ್ಲೆಲ್ಲ, ಅದೊಂಥರ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿ ಹೀಗೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಸಾಲೆಗೆ ಆ್ಯಸ್ ಯೂಶ್ವಲ್ ಏನು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಒಂದು ಸ್ವಲ್ಪ ಹುರ್ಕೊಂಡು, ಜೀರಿಗೆ ಮೆಣಸು ಅದನ್ನೆಲ್ಲ ಹಾಕ್ಕೊಂಡೆ. ಇನ್ನು ಸುಟ್ಟಿರೋ ಈರುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣು, ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಅದನ್ನು ಏನು ಎಲೆಕೋಸು ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರಿಗೆ ಹಾಕಿ ಕಲಸಿ ಒಗ್ಗರಣೆ ಹಾಕ್ಕೊಂಡು ಲಾಸ್ಟಿಗೆ ಪಲ್ಯನೂ ಎಲೆಕೋಸು ಪಲ್ಯ ಹೇಗೆ ಮಾಡ್ತೀವೋ ಹಾಗೆ ಮಾಡಿಕೊಂಡೆ. ಇನ್ನು ಮಸಾಲೆ ಹೆಚ್ಚಿಟ್ಟಿರೋ ಮೀನು ಇತ್ತು, ಅದನ್ನು ಸಹ ಹಾಗೆ ಹುರ್ಕೊಂಡೆ. ಈ ಮೀನಲ್ಲಿ ಬಂದು ತುಂಬಾ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅನಿಸುತ್ತೆ. ಸೊ ಫ್ರೈ ಮಾಡ್ತಿರ್ಬೇಕಾದ್ರೆ ಹಾಗೆ ಕಲರ್ ಅಂದರೆ ಎಣ್ಣೆ ಜಿಡ್ಡೆಲ್ಲ ಬಿಡ್ತಾ ಇತ್ತು. ಸೊ ಫೈನಲಾಗೆ ಪಲ್ಯ, ಫಿಶ್ ಫ್ರೈ ಹಾಗೂ ಅನ್ನ ಸಾಂಬಾರು ರೆಡಿ ಆಯಿತು. ಸೊ ಬಿಸಿ ಬಿಸಿಯಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ದಾಯಿತು. ಇದು ನೆಕ್ಸ್ಟ್ ಡೇ ಲಾಗ್ಸ್ ಕಂಟಿನ್ಯೂ ಆಗುತ್ತೆ. ಇನ್ನು ಬೆಳಗ್ಗೆ ಎದ್ದೊಳ್ತಿದ್ದಂಗೆ ನನ್ನ ಮಗಳಿಗೆ ಈ ಕಲರ್ ಯೂನಿಫಾರ್ಮ್ ಅಂದರೆ ಅವಳಿಗೆ ತುಂಬಾ ಸಂಕಟ ಆಗ್ತಾ ಇರುತ್ತೆ. ಬಿಕಾಸ್ ಆ ಟೈಲರ್ ಅವರು ಆ ಥರ ಹೊಲ್ದ್ಬಿಟ್ಟಿದ್ರು. ಅವರು ಸಾಮಾನ್ಯ ಬ್ಲೌಸ್ ಹೊಲಿತಾರಲ್ಲ ಆ ಥರದ್ದೇ, ಬಟ್ ಈ ಯೂನಿಫಾರ್ಮ್ ಕೊಟ್ಟಾಗ ಅವ್ರಿಗೆ ಹೊಲ್ದೇ ಇಲ್ಲ ಚೆನ್ನಾಗಿ. ಏನಂದರೆ ಅವಳು ನನ್ನ ಮಗಳಿಗೆ ಇದು ಬೇಡವೇ ಬೇಡ ಅಂತಾಳೆ, ಹಾಕ್ಕೊಂಡು ಹೋಗಿಲ್ಲ ಅಂದರೆ ಸ್ಕೂಲಲ್ಲಿ ಬೈತಾರೆ. ಸೊ ಇದು ನಾನೇ ಹೆಂಗೆ ಬೇಕೋ ಹಂಗೆ ಇವಾಗ ಆಲ್ಟ್ರನೇಷನ್ ಮಾಡಿ ಕೊಟ್ಟಮೇಲೆ ಹಾಕ್ಕೊಂಡಿದ್ದಾಳೆ. ಸುಮಾರು ಒಂದು ತೊಗೊಂಡಿದ್ರಿಂದನೂ ನಾನು ಇದನ್ನು ಆಲ್ಟ್ರೇಷನ್ ಮಾಡ್ತಾನೇ ಇದ್ದೀನಿ. ಇದನ್ನು ಮಾಡೋಷ್ಟೊತ್ತಿಗೂ ನಾನೇ ಹೊಲ್ದ್ಬಿಡ್ತಿದ್ನೇನೋ ಹಂಗಾಗ್ಬಿಟ್ಟಿದೆ. ಈಗ ಸುಮ್ಮನೆ ಪಾಪು ಇಟ್ಕೊಂಡು ನನಗೂ ಹೊಲಿಯೋಕ್ಕಾಗಲ್ಲ, ಹಾಗಾಗಿ ನಾನು ಹೊಲ್ಕೊಟ್ಟಿಲ್ಲ, ಅಡ್ಜಸ್ಟ್ ಮಾಡ್ಕೊ, ನೋಡೋಣ ನೆಕ್ಸ್ಟ್ ಟೈಮ್ ರೆಡಿನೇ ತರೋಣ ಅಂತ ಹೇಳಿ ಸಮಾಧಾನ ಮಾಡಿ ಅವಳಿಗೆ ಹಾಕಿ ಕಳಿಸ್ತಾ ಇದ್ದೆ. ಇನ್ನು ನನ್ನ ಲೈಫಲ್ಲಿ ಇಬ್ಬರು ಮಕ್ಕಳ ಜೊತೆ ನನ್ನದು ಡೇ ರೂಟೀನ್ ಯಾವಾಗಲೂ ಹೀಗೆ ಇರುತ್ತೆ. ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ನನ್ನ ದೊಡ್ಡ ಮಗಳು ರೆಡಿ ಮಾಡಿರ್ತೀನಿ. ಸೊ ನೋಡ್ತಾ ಇರ್ಬೋದು, ಈಗ ನನ್ನ ಪಾಪುಗೆ ರೆಡಿ ಮಾಡಿಸೋತ್ತಿಗ್ಲೂ ನನ್ನ ಚಿಕ್ಕ ಪಾಪು ಎದ್ಬಿಟ್ಟಿರ್ತಾಳೆ. ಅವಳಿಗೊಂದು ತಲೆ ಬಾಚೋಕ್ಕೂ ಬಿಡಲ್ಲ, ಅಷ್ಟೊಂದು ನಾನು ಸ್ಟ್ರಗಲ್ ಮಾಡಬೇಕಾಗುತ್ತೆ. ಸೊ ಇಬ್ಬರೂ ಇಟ್ಕೊಂಡು ಮೇಂಟೈನ್ ಮಾಡೋದು ಭಾಳನೇ ಕಷ್ಟ ಅಂತ ಹೇಳ್ಬೋದು. ಅಲ್ಲಿ ನೋಡಿದ್ರೆ ನಮ್ಮ ಪಾಪು ಕೆಳಗಡೆ ಓಡಿ ಬರ್ತಾಳೆ. ಅಂದರೆ ನಾನು ಏನಾರ ಮಾಡ್ತಿದ್ರೆ ಆವಾಗ ಕೈಯಲ್ಲಿ ಅದು ಬೇಕು. ನಮ್ಮ ಪಾಪುಗೆ ತುಂಬ ತಲಾಟೆ ಮಾಡ್ತಾ ಇರ್ತಾಳೆ. ಸೊ ಏನಂದರೆ ಆ ಕಡೆ ಸೈಡ್ ಕೂತಿದ್ದಾಳೆ. ಯೂಟ್ಯೂಬಲ್ಲಿ ಇದೊಂದು ಚಿಕ್ಕ ಮಕ್ಳದ್ದೆಲ್ಲ ತೋರಿಸ್ಬಾರ್ದಲ್ಲ ಜಾಸ್ತಿ, ಹಂಗಾಗಿ ಅಂದರೆ ಚೈಲ್ಡ್ ಪಾಲಿಸಿ ಇರತ್ತಲ್ಲ, ಹಾಗಾಗಿ ಚೈಲ್ಡ್ ಸೇಫ್ಟಿ ಪಾಲಿಸಿ ಇರುತ್ತೆ ಅಂತ ಜಾಸ್ತಿ ತೋರ್ಸೋಕೆ ಹೋಗ್ತಾ ಇಲ್ಲ ಪಾಪುನ. ಅವಳು ತುಂಬ ತಲಾಟೆ ಮಾತುಗಳು, ಆಟ ಆಡೋದೆಲ್ಲ ಇರುತ್ತೆ. ಬಟ್ ಯೂಟ್ಯೂಬಲ್ಲಿ ಅಲೋ ಮಾಡಲ್ಲ ಅಂತ ನಾನು ಅದನ್ನೆಲ್ಲ ಜಾಸ್ತಿ ಅಪ್ಲೋಡ್ ಮಾಡಲ್ಲ ಅಷ್ಟೇ. ತುಂಬ ಬಜಾರಿ ಇದ್ದಾಳೆ ನನ್ನ ಚಿಕ್ಕ ಪಾಪು ಅಂತೂ. ನನ್ನ ದೊಡ್ಡ ಮಗಳಿಗೆ ಪ್ರತಿಯೊಂದೊಂದು ನಾನೇ ರೆಡಿ ಮಾಡಿಸ್ಬೇಕು. ಬಟ್ಟೆ ಹಾಕೋದ್ರಿಂದ, ತಲೆ ಬಾಚೋದ್ರಿಂದ ಎಲ್ಲ ನಾನೇ ಮಾಡಿಸ್ತಿರ್ಬೇಕು. ತುಂಬಾ ನಿಧಾನ ಮಾಡ್ಕೊತಿರ್ತಾಳೆ ಬೆಳಗ್ಗೆ ಎದ್ದೇಳೋದ್ರಿಂದನೂ. ಸೊ ಈಗ ತಿಂಡಿ ಹಾಕ್ಕೊಟ್ಟಿರ್ತೀನಿ, ತಿಂಡಿಗೆ ನಾನು ಬೆಳಗ್ಗೆ ಅವಲಕ್ಕಿನೇ ಮಾಡಿದ್ದೆ. ಸೊ ಅದನ್ನು ತಿನ್ನೋಕ್ಕೆ ಏನೂ ಇಲ್ಲಾಂದರೆ ನೋಡಿ, ಹಾಕ್ಕೊಟ್ಟಿರೋ ಇಷ್ಟು ತಿಂಡಿನ ಇದನ್ನು ತಿನ್ನೋಕ್ಕೆ 1 ಅವರ್ ಮಾಡ್ತಾಳೆ. ಇರೋ ಒಂದು 1/4 ಗಂಟೆಯಲ್ಲಿ 1 ಅವರ್ ಮಾಡಿದ್ರೆ ಆಟೋದವ್ರು ಹೊರಟೋಗ್ತಾರೆ. ಹಾಗಾಗಿ ಸರಿ ಬಾ ನಾನೇ ತಿನ್ನಿಸ್ತೀನಿ ಅಂತ ಬೆಳಗ್ಗೆ ತಿನ್ನಿಸ್ತೀನಿ. ಇಲ್ಲ ಅಂದರೆ ಸೈಲೆಂಟಾಗಿ ತೊಗೊಂಡೋಗಿ ತೊಳ್ಯಕ್ಕೆ ಹಾಕ್ಬಿಟ್ಟು ಆಯಿತು ಅಂತ ಹೋಗ್ಬಿಡ್ತಾಳೆ. ಸೊ ಅದರಿಂದ ಮಕ್ಳಿಗೂ ತುಂಬಾ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಬೆಳಗ್ಗೆ ಟೈಮಲ್ಲಿ ಆಲ್ಮೋಸ್ಟ್ ತಿನ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ನೋಡಿರಿ ನಮ್ಮ ಪಾಪುನೂ ಎದ್ಬಿಟ್ಟಿದ್ಲ, ಅಷ್ಟೊತ್ತಿಗೆ ಕೈಯಲ್ಲೇ ಹಿಡ್ಕೊಂಡು ನನ್ನ ಪ್ರತಿದಿನ ಸ್ಟ್ರಗಲ್ಲು ಹೀಗೆ ಇರುತ್ತೆ ಬೆಳಗ್ಗೆ ಟೈಮಲ್ಲಿ. ಸಣ್ಣ ಪಾಪು ಇಟ್ಕೊಂಡು, ಸಣ್ಣ ಮಕ್ಳು ಇಟ್ಕೊಂಡು ನಾನಂತಲ್ಲ, ಪ್ರತಿಯೊಬ್ಬರ ತಾಯಿಗೂ ಇದೇ ಸ್ಟ್ರಗಲ್ ಇರುತ್ತೆ. ಇನ್ನು ಮನೇಲಿ ಯಾರಾದರೆ ಇದ್ದರೆ ದೊಡ್ಡವರು, ಅವ್ರ ಹತ್ರ ಕೊಟ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಳ್ಬೋದು. ಬಟ್ ಅವ್ರು ಮಲಗಿದ ಮೇಲೆ ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾಗತ್ತೆ. ಸಪೋಸ್ ಯಾರು ಮನೇಲಿ ಇಲ್ಲ ನೋಡ್ಕೊಳ್ಳೋರು ಅಂದಮೇಲೆ. ಸೊ ನೋಡಿ, ತುಂಬ ದಿನದಿಂದ ನಾನು ಈ ಥರ ಮೆಹಂದಿ ಹಾಕೋಬೇಕು ಅಂತ ಭಾಳ ಆಸೆ ಪಡ್ತಿದ್ದೆ, ಬಟ್ ಆಗ್ತಾ ಇರಲಿಲ್ಲ. ಫೈನಲಾಗಿ ಇವತ್ತು ನಮ್ಮ ಪಾಪು ಮಲ್ಕೊಂಡ್ಲ, ತುಂಬ ಹೊತ್ತು ಮಲಗಿದ್ಲು, ಹಂಗಾಗಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡೆ. ಏನೋ ಒಂದು ನಮ್ಮನ್ನು ನಾವೇ ಮರ್ತೋಗ್ತೀವಿ ಮಕ್ಳ ಕಡೆಯಿಂದ. ಅಂದರೆ ಮಕ್ಕಳು ತುಂಬ ಇಂಪಾರ್ಟೆಂಟೇ, ಹಂಗಂತ ಏನಲ್ಲ, ಬಟ್ ನಮ್ಮನ್ನು ನಾವು ಸ್ವಲ್ಪ ಆದರೆ ನಮಗೆ ನಾವು ಟೈಮ್ ಕೊಡಬೇಕಾಗತ್ತೆ. ಸಂಪೂರ್ಣವಾಗಿ ನಮ್ಮನ್ನು ನಾವೇ ಮರ್ತೋಗಿರ್ತೀವಿ ಅಂತಲೇ ಹೇಳ್ಬೋದು.
ಮಕ್ಕಳಾಗೋಕ್ಕಿಂತ ಮುಂಚೆ, ಮದುವೆಗಿನ್ನ ಮುಂಚೆನೇ ನಮ್ಮ ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಸೊ ಆ ಲೈಫ್ ಸ್ಟೈಲ್‌ನ ನಾವು ಇವಾಗ ರಿಕವರ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಫ್ಯೂಚರಲ್ಲಿ ಮಾಡ್ಕೋಬೋದು. ಯಾವಾಗಂದರೆ ಸ್ವಲ್ಪ ಮಕ್ಕಳು ದೊಡ್ಡವರಾದಾಗ ಮಾಡ್ಕೋಬೋದು. ಒಂದು ಸ್ವಲ್ಪ ಮಟ್ಟಿಗಾದರೂ ಮಾಡ್ಕೊಳ್ಬೋದು, ತುಂಬ ಆಗಿಲ್ಲ ಅಂದ್ರೂ. ಇನ್ನು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಿದೆ ಇವತ್ತು. ಆಲ್ಮೋಸ್ಟು ಒಂದು ವಾರನೂ ಅಲ್ಲ, ಸುಮಾರು ದಿನದಿಂದನೂ ಚಿಟಿ ಚಿಟಿ ಮಳೆ ಬೀಳ್ತಾನೆ ಇತ್ತು. ಏನೋ ವೆದರ್ ಫುಲ್ಲು ಒಂಥರ ಇತ್ತು. ಆ ವೆದರ್ ಕೋಲ್ಡ್ ಆಗಿರೋದಕ್ಕೆ ನಮಗೂ ಶೀತ, ಕೆಮ್ಮು ಎಲ್ಲ ಬಂದೋಗ್ಬಿಡ್ತು ಒಂದು 15 ದಿನದಲ್ಲೇ. ಸೊ ಈಗ ಒಂದು ಸ್ವಲ್ಪ ಬಿಸಿಲು ಹೊಡಿತಾ ಇದೆ. ಏನೋ ಒಂಥರ ಚೇಂಜ್ ಅಟ್ಮಾಸ್ಫಿಯರ್ ಕಾಣಿಸ್ತಾ ಇದೆ. ಹಾಗಾಗಿ ಬಟ್ಟೆ ಎಲ್ಲ ಇತ್ತಲ್ಲ ಒಗ್ದಿರೋದು, ಅದನ್ನೆಲ್ಲ ಒಂದು ಸ್ವಲ್ಪ ಒಣಗಾಕ್ದೆ. ಪ್ರೆಸೆಂಟ್ ಆರ್ ಫ್ಯೂಚರ್ ಏನಾದರೆ ಆಗಿರ್ಬೋದು, ನಮ್ಮ ಲೈಫಿಗೆ ನಾವೇ ಡಿಪೆಂಡ್ ಆಗಿರಬೇಕು. ಬೇರೆಯವ್ರ ಹತ್ರ ನಾವು ಡಿಪೆಂಡ್ ಆಗಿರಬಾರ್ದು. ಅಂದರೆ ಈಗ ನಮಗೆ ಹುಷಾರಿಲ್ಲ ಅಂದರೂ ಸರಿ, ನಮ್ಮ ಹತ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದ್ರೂ ಸರಿ, ಸೊ ಯಾರೋ ಒಬ್ಬರು ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ನಮ್ಮ ಮೈಂಡಲ್ಲಿದ್ದರೆ ಅದು ಖಂಡಿತವಾಗ್ಲೂ ತೆಗ್ದಾಕ್ಬೇಕಾಗತ್ತೆ. ಸೊ ನಮಗೇನು ಹುಷಾರಿಲ್ವಾ, ನಮಗೆ ನಾವು ನೋಡ್ಕೋಬೇಕು. ಅಂದರೆ ಅಷ್ಟು ಇಷ್ಟು ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಸೊ ಕಂಪ್ಲೀಟಾಗಿ ನಮ್ಮನ್ನೇ ಮಾಡ್ತಾರೆ, ನಮ್ಮ ನೋವೆಲ್ಲ ಅವರು ತಗೊಳ್ತಾರೆ ಅನ್ನೋದು ಸುಳ್ಳು, ಆಯಿತಾ. ನಾವೇ ನಮ್ಮ ನೋವನ್ನು ನಾವೇ ಅನುಭವಿಸ್ಬೇಕು. ನಾವು ಈಗ ಮಲ್ಕೊಂಡಿದ್ದೀವಿ, ನಮಗೆಲ್ಲ ಪ್ರತಿಯೊಂದು ಎ ಟು ಝೆಡ್ ಅವರೇ ಒಬ್ರು ಬಂದು ಮಾಡ್ತಾರೆ ಅಂತ ಏನೂ ಅಲ್ಲ. ಸೊ ನಮ್ಮದು ನಾವೇ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮ್ಮ ಹೆಲ್ತು ಕೂಡ ತುಂಬಾ ಇಂಪಾರ್ಟೆಂಟು. ಒಂದು ಅಮೌಂಟ್ ಇಲ್ಲ, ಯೂಸ್ ಆಫ್ ಅಮೌಂಟ್ ನಮ್ಮ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಹೆಲ್ತ್ ಅಂತೂ ತುಂಬಾ ಇಂಪಾರ್ಟೆಂಟು. ಹೆಲ್ತ್ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ನಾವೆಲ್ಲಾದರೆ ಬೇರೆ ಕಡೆ ದುಡ್ಕೊಂಡಾದರೂ ನಾವು ಊಟ ಮಾಡ್ಬೋದು. ನಮ್ಮ ಹತ್ರ ದುಡ್ಡಿದ್ದು ಹೆಲ್ತೇ ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕೆ ಬರಲ್ಲ. ಸೊ ಖಂಡಿತವಾಗ್ಲೂ ಹೆಲ್ತ್ ವೆರಿ ಇಂಪಾರ್ಟೆಂಟ್. ಯಾರೂ ಆಗಲ್ಲ. ಮತ್ತು ಏನು ಪ್ರಾಬ್ಲಮ್ ಬಂದಾಗ ನಮಗೆ ಬೇರೆಯವರು ಬಗ್ಗೆ, ಅಂದರೆ ಬೇರೆ ರಿಲೇಷನ್ಶಿಪ್ ಬಗ್ಗೆ ಆವಾಗಲೇ ನಮಗೆ ಗೊತ್ತಾಗೋದು. ಸೊ ಅಮೌಂಟ್ ಇದ್ದಾಗ, ನಮಗೆ ಜ್ವರ ಬಂದಾಗ ಆ ಥರನೇ ಗೊತ್ತಾಗೋದು. ಸೊ ಆಲ್ಮೋಸ್ಟ್ ನಮ್ಮ ಮೇಲೆ ನಾವು ಡಿಪೆಂಡ್ ಆಗೋಣ ಅಂತಲೇ ಹೇಳ್ತಿರೋದು. ಇನ್ನು ನಾನು ಈ ಹುರುಳಿ ಬಂದ್ಬಿಟ್ಟು ಒಂದು 10 ಮಂತ್ಸ್ ಏನೋ 1 ಇಯರ್ ಹತ್ತತ್ರ ಆಯಿತು ಅನಿಸುತ್ತೆ ಇದು ತೊಗೊಂಡು. ಫುಲ್ಲು ಕಲರ್ ಹೋಗ್ಬಿಟ್ಟಿದೆ. ಇದರಲ್ಲಿ ಏನಾದರೆ ಫ್ಲವರ್ ಹಾಕಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಅದು ಇರೋ ಅಂದರೆ ಇದು ಕಲರ್ ನೋಡ್ತಿದ್ರೆ ನನಗೆ ಹಾಕಿಡೋಕ್ಕೆ ಮನಸ್ಸು ಬರ್ತಿಲ್ಲ. ಸೊ ನೋಡೋಣ, ಅದು ಸದ್ಯಕ್ಕೆ ನಮ್ಮ ಸ್ವೀಟಿಗೆ ಬಿಸ್ಕೆಟ್ ಹಾಕಿಡೋ ಒಂದು ಬೌಲ್ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿರ್ಬೋದು, ನಾನು ರೀಸೆಂಟಾಗಿ ಜ್ಯುವೆಲ್ಲರಿ ಪರ್ಚೇಸ್ ಮಾಡಿದ್ದು ಒಂದು ಇಯರಿಂಗ್ಗೆ. ಇದೇನು ನಾನು ಬೇಕು ಅಂತ ಪರ್ಚೇಸ್ ಮಾಡಿದ್ದಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅಂದರೆ ರೇಟ್ ಬಂದು ಹೈಕ್ ಆಗ್ತಾನೆ ಇತ್ತಲ್ಲ, ಆ ಒಂದು ಕಾರಣಕ್ಕೆ ಮತ್ತೆ ಎಲ್ಲಿ ಜಂಪ್ ಆಗಿಬಿಡುತ್ತೋ ಅಂತ ಹೇಳಿ ಹೋಗಿದ್ದು. ಅಂದರೆ ಒಂದು ರಿಂಗೇ ತೊಗೋಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಅಂದರೆ ನಂದು ಒಂದು 3 ಗ್ರಾಮಿಂದ ಆಲ್ರೆಡಿ ಒಂದು ರಿಂಗ್ ಇತ್ತು. ಅದು ಬಂದು ಅಂದರೆ ಸೌದೋಗ್ಬಿಟ್ಟಿತ್ತು ಫುಲ್ಲು. ಇನ್ನೊಂದು ಸ್ವಲ್ಪ ದಿನ ಹೋದರೆ ಕಟ್ಟಾಗಿರ್ತಿತ್ತು. ಬಟ್ ನಾನು ತೊಗೊಂಡೋಗೋದು 6,000 ರೂಪಾಯಿ ಇತ್ತು. ಬಟ್ ಈಗ ಪ್ರೆಸೆಂಟ್ 15,000 ಆಗಿತ್ತು. ಸೊ ಆ ಒಂದು ಕಾರಣಕ್ಕೆ ನಾನು ನೆಕ್ಸ್ಟ್ ಮಾಡ್ಸೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಅಂತ ಹೇಳ್ತಾನೆ ಇದ್ದಾರಲ್ಲ ಅಂತ ಹೇಳಿ ಹೋದೆ. ಕೈಯಲ್ಲಿ ಒಂದು 10,000 ಇತ್ತು. ಬಟ್ ನಾನು ಅಲ್ಲಿಗೆ ಹೋಗಿ ಅದನ್ನೇ ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೊಳ್ಳೋಣ ಅಂತ ನೋಡಿದ್ದು ಅಷ್ಟೇ. ಅದಕ್ಕಿಂತ ಕಡಿಮೆ ಗ್ರಾಮ್ ಆದರೂ ಪರವಾಗಿಲ್ಲ, ಸ್ವಲ್ಪ ನೋಡಿ ತೊಗೊಳ್ಳೋಣ, ಇದು ಸೌದೋದ್ರೆ ಮತ್ತೆ ತೊಗೊಳಕ್ಕಾಗಲ್ಲ ಅಂತಾನೆ. ನಾನು ಅಲ್ಲಿಗೆ ಹೋದ್ಮೇಲೆ ನೋಡಿದ್ರೆ, ಅಲ್ಲಿ ಹೆಣ್ಮಕ್ಳು ನೋಡಿದ್ರೆ ಕೇಳಬೇಕಾ ಫಸ್ಟೇ ಅದು ಆಸೆ ಇದು ಆಸೆ ಅಂತ. ಕೈಯಲ್ಲಿ ಅಮೌಂಟ್ 1 ರೂಪಾಯಿನೂ ಇಲ್ಲ. ಅಂದರೆ ಒಂದು 10,000 ಇಟ್ಕೊಂಡಿದ್ದೆ. ಅದಾದಮೇಲೆ ಅಲ್ಲಿಗೆ ಹೋಗಿ ನನಗೆ 2 ರಿಂಗ್ ಇದು ಇಷ್ಟ ಆಗಿತ್ತು. ಒಂದು ಇದು ಈ ರಿಂಗು ಇಷ್ಟ ಆಗಿತ್ತು. ತುಂಬ ಚೆನ್ನಾಗಿದೆ ಇದು ಡಿಸೈನ್ ಮಾತ್ರ. ನಾನೇನು ತುಂಬ ಸ್ಟೋನ್ ಇರೋಂಥದ್ದೇನು ತೊಗೊಂಡಿಲ್ಲ. ಇದೊಂದು ಇಷ್ಟ ಆಗಿತ್ತು. ಜೊತೆಗೆ ಈಗ ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ಈ ರಿಂಗು. 2 ರಿಂಗು ನಾನು ನೋಡಿದ್ದು. ಸೊ 2 ರಿಂಗೂ ನಾನು ತಗೊಂಡ್ಮೇಲೆ ಅಂದರೆ ಒಂದು ನನ್ನ ಇಬ್ಬರು ಮಕ್ಕಳು ಆಗುತ್ತೆ ಫ್ಯೂಚರಿಗೆ. ಒಂದು ತೊಗೋಬೇಕು ಅಂತಲೇ ಪ್ಲ್ಯಾನ್ ಇದ್ದು, ಅದಾದಮೇಲೆ ಇಬ್ರಿಗೂ ಒಂದೊಂದು ಆಗುತ್ತೆ ಫ್ಯೂಚರಲ್ಲಿ. ಆಮೇಲೆ ತೊಗೋತೀವೋ ಆಗುತ್ತೋ ಇಲ್ವೋ, ಬಟ್ ಬಂದಿದ್ದೀವಿ, ಏನಾದರೂ ಆಗಲಿ ತೊಗೊಳ್ಳೋಣ ಅಂತ. ಸೊ ನನ್ನ ಹತ್ರ ಟೋಟಲ್ ಬಿಲ್ ಬಂದು 80,000 ಮೇಲೆ ಆಗಿತ್ತು. ಬಟ್ ನನ್ನ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ. ಹಂಗಾಗಿ ನಾನು ಅಲ್ಲೇ ನಂದೊಂದು ಸ್ವಲ್ಪ ಜ್ಯುವೆಲ್ಲರಿ ಇತ್ತಲ್ಲ, ಅಲ್ಲೇ ಪ್ಲ್ಯಾಟ್ಸ್ ಮಾಡಿಬಿಟ್ಟು ಸೊ ಬಿಡಿಸ್ಕೋಬೋದು ನೆಕ್ಸ್ಟ್ ದುಡ್ಡಿದ್ದಾಗ. ಬಟ್ ರೇಟ್ ಹೈಕ್ ಆದರೆ ನಮಗೆ ತೊಗೊಳಕ್ಕಾಗಲ್ಲ. ಇದೇನು ಪ್ಲ್ಯಾಟ್ಸ್ ಮಾಡಿ ಮತ್ತೆ ತೊಗೊಳ್ಬೋದು ಅಂತ ಇಯರಿಂಗ್ನ ಪ್ಲ್ಯಾಟ್ಸ್ ಮಾಡಿ ನಂದು ಏನು ನಾರ್ಮಲಾಗಿ ಏನಿತ್ತೋ ರಿಂಗು ಅದನ್ನು ಅಂದರೆ ಆ ರೇಟಿಗೆ ಇಟ್ಕೊಂಡ್ರು. ಆ ರೇಟಿಗೆ ತೊಗೊಂಡು ಸೊ ಅದ್ರ ಮೇಲೆ ಒಂದು 10,000 ಏನೋ ಆಯಿತು ಸಮಥಿಂಗು. ಸೊ ಅದು ಹಾಕಿ
ಸೊ ಇದೆರಡು ತೊಗೊಂಡು ಬಂದೆ ಫೈನಲಾಗಿ. ಇದೇ ನನ್ನ ಒಂದು ಸ್ಮಾಲ್ ಜ್ಯುವೆಲ್ಲರಿ ಈಗ ರೀಸೆಂಟಾಗಿ ತೊಗೊಂಡಿದ್ದು. ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ. ಅಂದರೆ ಒಂದೇ ಒಂದಿತ್ತು, ತುಂಬ ಚಿಕ್ಕದಾಗಿತ್ತು. ಬಟ್ ಇದು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ಈ ಮದುವೆಗಳಿಗೆ ಫಂಕ್ಷನ್ಗಳಿಗೆಲ್ಲ ಆಗ್ಬೋದು. ಬಟ್ ಇದನ್ನೇನು ಒಂದ್ಸಲ ಅಷ್ಟೇ ಹಾಕಿದ್ದು. ಬಟ್ ಡೈಲಿ ಯೂಸಿಗೆ ಅಂತ ಇದೊಂದು ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲಾದರೆ ಹೋದರೆ ಹಾಕ್ಕೊಂಡು ಹೋಗ್ಬೋದು ಎರಡು ಅಂತ ಇಟ್ಟಿದ್ದೀನಿ. ಬಟ್ ಫ್ಯೂಚರಲ್ಲಿ ನನ್ನ ಇಬ್ಬರು ಹೆಣ್ಮಕ್ಳಿಗೂ ಆಗತ್ತೆ, ಆ ಒಂದು ಥಾಟ್ನ ಇಟ್ಕೊಂಡೇ ತೊಗೊಂಡಿದ್ದು. ಮುಂದೆ ತೊಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾವ ಥರ ರೇಟ್. ಮೇ ಬಿ ನಮ್ಮ ಹತ್ರ ದುಡ್ಡಿರುತ್ತೆ, ಬಟ್ ಅದು ತುಂಬ ಜಾಸ್ತಿ ಆಗಿರ್ಬೋದು. ಬಟ್ ಕಡಿಮೆ ಇರೋದ್ರಲ್ಲಿ ತೊಗೊಂಡಾಗ ನಮಗೂ ಒಂದು ಕಡಿಮೆ ಇದ್ದಾಗ ತೊಗೊಂಡ್ವಿ ಅಂತ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ಆ ಥರ ಐಡಿಯಾ ಮಾಡಿ ಈಗ ಗೋಲ್ಡ್ ಪ್ಲೆಡ್ಜ್ ಮಾಡಿ ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ಏನು ಇದಿಲ್ಲ, ತೊಂದರೆ ಇಲ್ಲ. ಯಾಕೆಂದರೆ ನಾವು ಗೋಲ್ಡ್ ಪ್ಲೆಡ್ಜ್ ಮಾಡಿ ಬೇರೆ ಏನಾದರೂ ಖರ್ಚು ಮಾಡ್ಕೊಂಡಿದ್ರೆ ಅದೊಂಥರ ಆಗ್ತಿತ್ತು. ಬಟ್ ಗೋಲ್ಡ್ನ ಪ್ಲೆಡ್ಜ್ ಮಾಡಿ ನಾವು ಗೋಲ್ಡೇ ಬೈ ಮಾಡಿದ್ದೀವಿ ಆಯಿತಾ. ಒಂದು ಇಟ್ಬಿಟ್ಟು ಒಂದನ್ನೇ ತೊಗೊಂಡಿದ್ದೀವಿ. ಸೊ ಇದು ನೆಕ್ಸ್ಟ್ ಅದನ್ನು ದುಡ್ಡಿದ್ದಾಗ ಒಂದು 3 ಮಂತ್ಸು 5 ಮಂತ್ಸ್ ಏನಾದರೂ ಆಗಿದ ತಕ್ಷಣ ನಾವು ಅದನ್ನು ಮತ್ತೆ ಅದನ್ನು ಬಿಡಿಸ್ಕೊಬೋದು. ಮತ್ತು ಅದೇ ಒಂದು 5 ಮಂತ್ಸ್ 6 ಮಂತ್ ಆದಮೇಲೆ ಗೋಲ್ಡ್ ರೇಟ್ ಇನ್ನೊಂದು ಸ್ವಲ್ಪ ಏನೋ ಒಂದು ಗ್ರಾಮಿಗೆ 18,000 90,000 ಆ ಥರ ಏನಾದರೂ ಆಗಿಬಿಟ್ರೆ ಅದನ್ನು ಕಡಿಮೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ಹಂಗೆ ಮಾಡಿ ಐಡಿಯಾ ಮಾಡಿ ಹಂಗೆ ತೊಗೊಂಡು ಬಂದುಬಿಟ್ಟೆ. ಸೊ ಇದೇ ನಾನು ರೀಸೆಂಟಾಗಿ ಗೋಲ್ಡ್ ಪರ್ಚೇಸ್ ಮಾಡಿದ್ದು. ಅಂದರೆ ಅಷ್ಟೊಂದು ಏನೋ ಗೋಲ್ಡ್ ಏನಿದೆ ಅಂತ ಏನಿಲ್ಲ. ಈಗ ಸ್ವಲ್ಪ ಒಂದೊಂದೇ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫ್ಯೂಚರಲ್ಲಿ ನೋಡೋಣ, ಒಂದು ಒಳ್ಳೆ ಇನ್ಕಮ್ ಇದ್ದರೆ ತೊಗೊಳ್ಬೋದು, ಇಲ್ಲಾಂದರೆ ಇಲ್ಲ. ಅಷ್ಟೆಲ್ಲ ತೊಗೊಳಕ್ಕೂ ಆಗೋದಿಲ್ಲ. ಅಷ್ಟೊಂದು ಜ್ಯುವೆಲ್ಲರಿ ಏನೂ ನನ್ನ ಹತ್ರನೂ ಏನೂ ಇಲ್ಲ. ಚಿಕ್ಕ ಪುಟ್ಟ 1-2 ಗ್ರಾಮು 3 ಗ್ರಾಮ್ ಆ ಥರನೇ ಇರೋದು, ದೊಡ್ಡದಾಗಿ ಏನೂ ಇಲ್ಲ. ಸೊ ಇದು ತೊಗೊಂಡು ನಂಗೆ ತುಂಬಾ ಖುಷಿ ಆಯಿತು. ಹೇಗಿದೆ ಪಾಪು ಗೊತ್ತಲ್ಲ, ಸಂಜೆ ಟೈಮು ಏನಾರೇ ಮಾಡಿಕೊಡೋಣ ಅಂದ್ಕೊಂಡೆ. ಅದಕ್ಕೆ ಇದು ಅಂಗನವಾಡಿಯಲ್ಲಿ ಇದು ಪುಷ್ಟಿ ಪೌಡ್ರ್ ಕೊಡ್ತಾ ಇದ್ದಾರಲ್ಲ ತಿಂಗಳ. ಸೊ ಇದರಲ್ಲೇ ಏನಾದರೂ ಒಂದು ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದರಲ್ಲೂ ಒಳ್ಳೆ ಒಂದು ಹೆಲ್ತಿಯಾಗಿರೋ ಅಂದರೆ ಐಟಮ್ಸ್ ಎಲ್ಲ ಉಪಯೋಗಿಸಿರ್ತಾರೆ ನೋಡಿ. ಇದರಲ್ಲಿ ಗೋಧಿ, ರಾಗಿ, ಜೋಳ, ಮೆಕ್ಕೆಜೋಳ, ಸೋಯಾ ಮತ್ತು ಈ ಸಿರಿಧಾನ್ಯಗಳೆಲ್ಲ ಸೇರಿಸಿ ಮಾಡಿರೋದು, ಎಡಿಬಲ್ ಆಯಿಲ್. ಸೊ ಪ್ರತಿಯೊಂದೊಂದು ಉಪಯೋಗ ಆಗುವಂಥದ್ದೇ ಒಂದು ಹೆಲ್ತಿಯಾಗಿರುವಂತಹ ಒಂದು ಕಾಳುಗಳಿಂದನೇ ಮಾಡಿದ್ದಾರೆ ಇದನ್ನು. ಹಾಗಾಗಿ ಇದನ್ನು ಏನು ಯೂಸ್ ಆಗಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಫಸ್ಟೆಲ್ಲ ಸಕ್ಕರೆ ಏನೂ ಇರ್ತಿತ್ತು, ಬಟ್ ಇವಾಗ ಸಕ್ಕರೆ ಇಲ್ಲ. ನಾವೇನಾದರೂ ಬೆಲ್ಲ ಏನಾದರೂ ಹಾಕಿ ನಾವು ಮಾಡ್ಕೊಂಡು ತಿನ್ಬೋದು. ಈ ಚಪಾತಿ ಬೇಕಾದ್ರೆ ಚಪಾತಿನೂ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ, ಒಳ್ಳೆಯದು. ಅದಕ್ಕೆ ಇದರಲ್ಲೇ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ. ನಾನು ಇದರಲ್ಲಿ ಯಾವ ಥರ ಒಂದು ಮಿಲೆಟ್ ಲಡ್ಡು ಥರ ಮಾಡೋಣ ಅಂತ ಮಾಡ್ತೀನಿ. ಸೊ ಹೇಗೆ ಮಾಡ್ಬೋದು ಅಂತ ನೋಡೋಣ. ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನು ಚಿಮ್ಸಿ ಕಲಿಸ್ಕೋಬೇಕಾಗತ್ತೆ. ತುಂಬ ಚಪಾತಿ ಥರ ಏನು ಕಲಸೋದೇನು ಬೇಡ, ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಅಂದರೆ ಕಲಿಸ್ತಾ ಇದ್ದರೆ ಉದ್ರುದ್ರ ಥರನೇ ಇರಬೇಕು. ಈ ಥರ ಗಂಟು ಇಲ್ಲದೆ ಅದನ್ನೆಲ್ಲ ನೀಟಾಗಿ ಒಂದು ಸಲ ಹೊಡ್ಕೊಂಡ್ರೆ ಆಗುತ್ತೆ. ಇನ್ನು ಇದನ್ನು ಉಂಡೆ ಹಿಡಿದ್ರೆ ಈ ಥರ ಅಂದರೆ ಗಟ್ಟಿಯಾಗಿ ಫಾರ್ಮ್ ಆಗಬೇಕು, ಆ ಥರದ್ದು ಅಲ್ಲಿ ಕಲಿಸ್ಕೊಬೇಕಾಗತ್ತೆ. ಇನ್ನು ಇದಕ್ಕೆ 1 ಕಪ್ ಆಗೋಷ್ಟು ಕಾಯಿ ತುರಿ ಅಥವಾ ಕೊಬ್ಬರಿ ಹಾಕಿದ್ರೆ ನಡೆಯುತ್ತೆ. ಇನ್ನು ನನಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂತ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ತಿದ್ದೀನಿ. ನೀವು ಆದಷ್ಟು ಕಡಿಮೆ ಹಾಕ್ಕೊಳ್ಳಿ. ಇದು ನನಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಿಟ್ಟು ತೊಗೊಂಡಿದ್ದೆ ಅಂತ 1 ಕಪ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಉಂಡೆ ಥರ ಬರುತ್ತೆ. ಬೇಕಿದ್ರೆ ಕಡಲೆ ಬೀಜನೂ ಹುರ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಅಂದರೆ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತಲ್ಲ, ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾನು ಇಷ್ಟು ದಪ್ಪ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಆವಾಗಲೇ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ಎತ್ತಿಡಕ್ಕೆ ಹೋದರೆ ಎಲ್ಲ ಅಷ್ಟೊಂದು ಏನು ಚೆನ್ನಾಗಿರಲ್ಲ. ಸೊ ಒಂದೇ ದಿನಕ್ಕೆ ಖಾಲಿ ಆಗೋ ರೀತಿಯಲ್ಲಿ ಮಾಡಿಕೊಂಡ್ರೆ ಆಗುತ್ತೆ. ಇನ್ನು ನನಗೆ ಇಷ್ಟು ಉಂಡೆ ಆಗಿದೆ. ಇದನ್ನು ನಾನು ಹಾಗೇ ತಿನ್ಬೋದು, ಬಟ್ ಹಿಟ್ಟು ಹಾಗೇ ಇರುತ್ತೆ ಅಲ್ವಾ. ಒಂದು ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ ಪಾತ್ರೆಗೆ ಹಾಕಿ ಸ್ಟೀಮ್ ಮಾಡ್ಕೊಳ್ತಿದ್ದೀನಿ. ಸೊ ನನ್ನ ಹತ್ರ ಸ್ಟೀಮರ್ ಇಲ್ಲ, ಹಾಗಾಗಿ ನಾನು ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ, ಫುಲ್ಲು ಹಾಕಿಟ್ಬಿಟ್ಟು. ನಾನು ಇದನ್ನು ಒಂದು 10 ನಿಮಿಷ ಬೇಯಕ್ಕೆ ಇಟ್ಕೊಳ್ತೀನಿ. ಇನ್ನು ಫೈನಲಾಗಿ ಎಲ್ಲ ಬೆಂದಿದೆ ನೋಡ್ತಾ ಇದ್ದರೆ. ಸೊ ಇದು ನನ್ನ ಮಗಳು ಬರ್ತಿದ್ದಂಗೆ ಅವಳಿಗೆ ಹಾಕ್ಬಿಟ್ಟು ನಾನು ಎಂಜಾಯ್ ಮಾಡ್ಕೊತಿದ್ದೆ. ಸೊ ಇದು ಇವತ್ತಿನ
2 ಡೇಸ್ ಇನ್ ಲಾಗ್ಸ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ. ಖಂಡಿತವಾಗ್ಲೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.